ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಭವಿಷ್ಯ ಹೇಗಿರುತ್ತೆ ಅಂತ ಖಂಡಿತ ನೋಡೋಣ. ಏಪ್ರಿಲ್ ತಿಂಗಳು ಕನ್ಯಾ ರಾಶಿಯವರಿಗೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಒಡ್ಡು ಬಂದಿದೆ 100%. ಇಲ್ಲೇನಾಗುತ್ತೆ, ಬುಧ ಗ್ರಹ ಅಷ್ಟಮಕ್ಕೆ ಹೋಗಿರೋದು, ಬುಧ ಗ್ರಹ 6ನೇ ಮನೇಲಿರೋದು, ಬುಧ ಗ್ರಹ ಶನಿ ಗ್ರಹ ಕುಜ ಗ್ರಹ ಒಟ್ಟಿಗಿರೋದು, ಹಿಂಗೆಲ್ಲ ಇದ್ದಾಗ ಏನಂತೆ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕು ಇದೆಲ್ಲವೂ ಕೂಡ ಕಂಡುಬರುತ್ತೆ ಆರೋಗ್ಯ ಸಮಸ್ಯೆಯಲ್ಲಿ. ಮತ್ತು ಚಕ್ರ ಸಿಕ್ಕಿಸ್ತೆ, ಗಾಡಿ ಆಕ್ಸಿಡೆಂಟು, ಆಪತ್ತಾಗೋದು, ಮತ್ತು ನಿಮಗೆ ನೀವೇ ಮಂಚದ ಮೇಲಿಂದ ಜಾರಿ ಬೀಳೋದು, ಏಜ್ ಆಗಿದ್ರು ಬಚ್ಚಲ ಮೇಲೆ ಜಾರಿ ಬೀಳೋದು, ಮತ್ತು ಕೋಪ ಇರೋನು ಬಾಯಿ ಕೊಡೋದು, ಇದೆಲ್ಲವೂ ಕೂಡ ಆಗುತ್ತೆ. ಏಜ್ ಆಗಿರೋರು ಜಾರಿ ಬೀಳ್ತಾರೆ, ಕೋಪ ಇರೋನು ಜಗಳವನ್ನು ಮಾಡ್ಕೊತಾನೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ತಂದೆಗೆ ತುಂಬ ರಾಜಯೋಗ ಇದೆ, ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊತೀರ ಅಂತ ಹೇಳುತ್ತೆ. ಆದರೆ ಗುರುಗ್ರಹ ದಶಮ ಸ್ಥಾನದಲ್ಲಿರೋದ್ರಿಂದ ಕೆಲಸವನ್ನು ಕಳ್ಕೊತೀರ ಅಂತ ಹೇಳುತ್ತೆ. ಜಾಬು ಗುರು ಏನಾಗುತ್ತೆ 10th ಲಾರ್ಡ್ ಇದ್ದಾಗ ಜಾಬಲ್ಲಿ ಕಳ್ಕೊತೀರ ಅಂತ ಹೇಳುತ್ತೆ. ಮತ್ತು ಶನಿ ದೃಷ್ಟಿ ಕುಜದ ದೃಷ್ಟಿ ಎರಡೂ ಕೂಡ ರಾಶಿ ಮೇಲೆ ಬೀಳಬಾರ್ದು. ಈ ಒಂದು ತಿಂಗಳಲ್ಲಿ ನೀವು ಬೀಳೋದ್ರಿಂದ ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಕೊಡುತ್ತೆ. ಯಾಕಂದರೆ 15 ಸಲ ಕಷ್ಟ 15 ಸಲ ಸುಖ. ನಿಮಗೇನಾಗುತ್ತೆ, ಈ ಒಂದು ತಿಂಗಳಲ್ಲಿ ನೀವು ಭಾಳ ದುಃಖವಾದ ವಾತಾವರಣಕ್ಕೆ ಹೋಗ್ತೀರಾ ಮತ್ತು ಸಮಸ್ಯೆಗಳು ಅತಿ ಹೆಚ್ಚಾಗುತ್ತೆ. ಆದರೆ ನೀವು ಸಾಲ ಇಸ್ಕೊಂಡು ಬದುಕಬೇಕಾಗಿ ಬರುತ್ತೆ. ಯಾರನ್ನಾರು ಸಾಲ ಮಾಡ್ತೀರಾ ಅಂತ ಹೇಳುತ್ತೆ. ಸಾಲ ಕೇಳಿದ್ರೆ ದುಡ್ಡು ಹುಟ್ಟುತ್ತೆ ಮತ್ತು ಮನಸ್ಥಿತಿಗಳನ್ನ ಸರಿರಲ್ಲ ಅಂತ ಹೇಳುತ್ತೆ. ಮತ್ತು ವಿದ್ಯಾಭ್ಯಾಸದಲ್ಲಿ ಪಂಚಮಾಧಿಪತಿ ಕುಜನ ಜೊತೆ ಇದ್ದಾಗ ಓದುವಂಥ ಮಕ್ಕಳುಗಳು ಎಲ್ಲೋ ಜಗಳ ಮಾಡ್ಕೆ ಬರ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ. ನಿಮ್ಮ ಮಕ್ಕಳು ಕುಜ ಮತ್ತು ಶನಿ ಒಟ್ಟಿಗೆ ಇದ್ದಾಗ ನಿಮಗೆ ತಿರುಗಿ ಮಾತಾಡ್ತಾರೆ ಅಂತ ಹೇಳುತ್ತೆ. ಇದಕ್ಕೆಲ್ಲವೂ ಕೂಡ ಪರಿಹಾರವನ್ನು ನೀವು ಮಾಡ್ಕೋಬೇಕು. ಅಂದರೆ ಭಾಳ ವಿಶೇಷವಾಗಿ ತುಳಸಿ ನಿಮ್ಮ ಮನೆಯಲ್ಲಿ ಗಿಡವನ್ನು ಸಾಕಿ, ತುಳಸಿನ ಇಲ್ಲ ಬಿಲ್ಪತ್ರೆನ ಎರಡನ್ನೂ ಕೂಡ ಶಿವನ ಭಕ್ತರೆ ಭಗವಂತನಿಗೆ ಶಿವನ ಫೋಟೋಕ್ಕೋ ಶಿವನ ವಿಗ್ರಹಕ್ಕೆ ಹಾಕಿ ನೀವು ಪ್ರಾರ್ಥನೆ ಮಾಡಿ. ಅದೇ ಥರ ನಿಮ್ಮ ಮನೆಯಲ್ಲಿ ಗ್ರೀನ್ ಸಂಬಂಧಪಟ್ಟಂಥ ಗಿಡಗಳನ್ನ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಫೈನಾನ್ಸ್ ಗಿಡಗಳನ್ನ ಅತಿ ಹೆಚ್ಚು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬಿದಿರು ಗಿಡಗಳನ್ನ ಅತಿ ಹೆಚ್ಚು ಪಾಟಲ್ಲಿ ಹಾಕಿಡೋ ನೀವು ತುಂಬ ಒಳ್ಳೆಯದಾಗುತ್ತೆ. ಉತ್ತರಾಣಿ ಕಡ್ಡಿಯನ್ನು ನೀವು ಪಾಟಲ್ಲಿ ಬೆಳೆಸಿ, ಬುಧ ಗ್ರಹಕ್ಕೆ ತುಂಬ ಒಳ್ಳೆಯದಾಗುತ್ತೆ ಉತ್ತರಾಣಿ ಕಡ್ಡಿನ ಹೋಗಿ. ಮತ್ತು ತುಂಬೆ ಹೂವನ್ನ ಅತಿ ಹೆಚ್ಚು ಶಿವನಿಗೆ ಹಾಕಿ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು. ಪ್ರತಿ ವಾರ ಸೋಮವಾರ ಭಾಳ ವಿಶೇಷವಾಗಿ ಬುಧವಾರ ಇಂಪಾರ್ಟೆಂಟ್, ಇಲ್ಲ ಸೋಮವಾರ ನಿಮ್ಮ ಮನೆಗೆ ಮಾವಿನ ತೋರಣವನ್ನು ಕಟ್ಟಿ ನಿಮ್ಮ ಮನೇಲಿ ಆಗುವಂಥ ಜಗಳ ದೋಷಗಳು ಎಲ್ಲವೂ ಕ್ಲಿಯರ್ ಆಗುತ್ತೆ. ಇಲ್ಲ ಬುಧವಾರ ಇಲ್ಲಾಂದರೆ ಸೋಮವಾರ ಮಾವಿನ ತೋರಣ ಕಟ್ಟಿದರೆ ನಿಮಗೆ ಬರುವಂಥ ಎಲ್ಲ ದೋಷವನ್ನು ನಿವೃತ್ತಿ ಆಗುತ್ತೆ. ಇದನ್ನು ಮಿಸ್ ಮಾಡ್ದಲ್ಲೇ ಮಾಡ್ತಾ ಹೋಗಿ ತೋರಣವನ್ನು ಅತಿ ಹೆಚ್ಚು ಆರಾಧನೆ ಮಾಡಿ. ಮತ್ತು ನೈಟು ಮಲಗಬೇಕಾದ್ರೆ ಬಂದು ಭಗವಂತನ ಪ್ರೇಯರ್ ಮಾಡಿ ನಿಮ್ಮ ಮನೇಲಿ ದೀಪವನ್ನು ಹಚ್ಚಿ ಈ ಒಂದು ಮಿಥುನ ರಾಶಿಯವರು ಖಂಡಿತಲ್ಲೂ ಕೂಡ ಪೂಜೆ ಮಾಡಿದಾಗ ಎಲ್ಲ ಭಗವಂತನಿಗೆ ಅರ್ಪಿಸಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. ಯಾಕಂದರೆ ಮಿಥುನ ರಾಶಿಯರಿಗೆ ಗುರು ದಶಮ ಸ್ಥಾನದಿಂದ ಜಾಬ್ ಕಳ್ಕೊಳ್ಳೋದು ಇನ್ನೊಂದು ಮತ್ತೊಂದು ನೀವೇ ನೋಡಿರ್ಬೋದು. PN ಅಕ್ಷರ ಯಾರೆಲ್ಲ ಬರುತ್ತೆ ಕನ್ಯಾ ರಾಶಿಯವರಿಗೆ, PN ಅಕ್ಷರದವ್ರಿಗೆ ಕನ್ಯಾ ರಾಶಿಯವ್ರಿಗೆ ಜಾಬ್ ಕಳ್ಕೊಳ್ಳೋದು, ಇಲ್ಲ ಜಾಬಲ್ಲಿ ಹೋದಾಗಲೂ ಕೂಡ ಅತಿ ಹೆಚ್ಚು ಕಂಡವ್ರ ಕೆಲಸ ಮಾಡೋದು, ಪ್ರೆಷರ್ ಜಾಸ್ತಿ ಆಗೋದು, ಸಮಸ್ಯೆಗಳು ಜಾಸ್ತಿ ಆಗೋದು, ಇದು ಸಿಕ್ಕಾಬಟ್ಟೆ ಪ್ರಾಬ್ಲಮಲ್ಲಿ ಸಿಗಾಕ್ಯಂತೀರ. ತುಂಬ ಪ್ರಾಬ್ಲಮಿಗೆ ಸಿಗಾಕಬೇಡಿ. ಯಾಕಂದರೆ ಕಷ್ಟದ ಮೇಲೆ ಕಷ್ಟಗಳು ಬರ್ತವೆ. ತುಂಬ ಪ್ರಾಬ್ಲಮಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಂಡು ಬಂದಾಗ ನಿಮಗೆ ನೋವು ದುಃಖಗಳು ಕಂಡು ಬರ್ತವೆ. ಹೆದರಬೇಡಿ. ನೀವು ಮಧುರೆ ಮೀನಾಕ್ಷಿ ಅಮ್ಮನ ಟೆಂಪಲ್ನ ದರ್ಶನ ಮಾಡೋದಷ್ಟು, ಅಲ್ಲಿ ಗುರುಗ್ರಹನ ಆರಾಧಿಸೋಷ್ಟು ನಿಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮಧುರೆ ಮೀನಾಕ್ಷಿ ಗುರುಗ್ರಹ ಮತ್ತು ಬುಧಗ್ರಹ ಟೆಂಪಲ್. ನಮ್ಮಲ್ಲಿ ಅಷ್ಟಮಿ ಪೂಜೆಯನ್ನು ಮಾಡ್ತಿದ್ವಿ. ಶತ್ರುಗಳು ನಾಶ ಆಗಬೇಕು, ಶತ್ರುಗಳು ಸರ್ವನಾಶ ಆಗಬೇಕು. ಮತ್ತು ದೋಷವನ್ನು ನಿಮ್ಗೆ ಯಾರು ಬಾಯಿಲ್ ಶಾಪ ಮತ್ತು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು ಇದೆಲ್ಲ ಪರಿಹಾರ ಆಗುತ್ತೆ. ನಮ್ಮಲ್ಲಿ ಅಷ್ಟಮಿ ಪೂಜೆಗೆ ನೀವು ಪಾಲ್ಗೊಳ್ಳಿ. ಭದ್ರಕಾಳಿಗೆ ದುರ್ಗಾಷ್ಟಮಿ ಹೋಮ ಪೂಜೆ ಎಲ್ಲವನ್ನೂ ಮಾಡ್ತೀವಿ. ಬರೋದು ನೀವು ಪೂಜೆ ನಮ್ಮದು. ಭಗವಂತನ ತಾಂಡವಾಡ್ತಾನೆ ತಾಯಿ ಭದ್ರಕಾಳಿನ ಲಕಾನೆ ನಿಮ್ಮ ಮನೆಗೆ ಪೂಜೆಗೆ ಬಂದು ನಿಮ್ಮ ಮನೆಯ ಶಾಂತಿ, ನಿಮ್ಮ ಶತ್ರುಗಳೆಲ್ಲ ಸರ್ವನಾಶ ಆಗಬೇಕು ಅಂಥ ಯಾಗವನ್ನು ಪೂಜೆಯನ್ನು ಮಾಡೋಣ. ಭದ್ರಕಾಳಿಗೆ ನೀವು ಯಾರೆಲ್ಲ ಅಷ್ಟಮಿಗೆ ಬರ್ತಿರೋ ತುಂಬ ಒಳ್ಳೆಯದಾಗುತ್ತೆ. ಮಿಸ್ ಮಾಡ್ದಲೇ ಭದ್ರಕಾಳಿ ಪೂಜೆಗೆ ಬರ್ರಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾರೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ಚೂರು ಕೂಡ ನೀವು ಹೆದರಬೇಡಿ. ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮಗೆ ಒಂದೇ ಒಂದು ಪರಿಹಾರವನ್ನು ಕೊಡ್ತಾ ಹೋಗ್ತೀನಿ. ವಾಸ್ತುಕ್ಕಿಟ್ಟು ನಮ್ಮಲ್ಲಿ ಸಿಗುವಂಥದ್ದನ್ನು ಯೂಸ್ ಮಾಡಿ, ಶುಕ್ರಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ನ ಯೂಸ್ ಮಾಡಿ. ಮನೆ ತುಂಬ ಬರೀ ಗ್ರೀನ್ ಗಿಡಗಳಿಡಿ, ನಿಮಗೆಲ್ಲ ಪಾಸಿಟಿವ್ ಬರುತ್ತೆ. ಒಳ್ಳೆಯದಾಗಲಿ.